ಜಡ್ಜ್ಮೆಂಟ್ ಚಿತ್ರದ ನಿರ್ದೇಶಕ. ಕೂತ್ಕೊಂಡ್ಬಿಡ್ಲ? ನಾನು ಕೂತ್ಕೊಳ್ಳ? ಎಲ್ಲರಿಗೂ ನಮಸ್ಕಾರ. ನಾನು ಜಡ್ಜ್ಮೆಂಟ್ ಚಿತ್ರದ ನಿರ್ಮಾಪಕ, ನಿರ್ದೇಶಕ, ಬರಹಗಾರ ಗುರುರಾಜ್ ಕುಲಕರ್ಣಿ, ನಾಡಗೌಡ. ರವಿ ಸರ್, ನಾನು ಬೆಳಗ್ಗೆ ಅವ್ರಿಗೆ ಮೆಸೇಜ್ ಮಾಡಿದೆ, ಈ ಥರ ಅವರು ನಾರ್ತ್ ಕರ್ನಾಟಕ ಹೋಗಿದ್ದಾರೆ ಬಿಸಿಲು ನೋಡ್ಕೊಂಬರೋಕ್ಕೆ. ಇಲ್ಲ, ಅವ್ರಿಗೇನೋ ಫಂಕ್ಷನ್ ಇತ್ತಂತೆ, ಅಲ್ಲಿ ಅವರು ಹೋಗಿದ್ರು. ನಾನು ಬೆಳಗ್ಗೆ ಮೆಸೇಜ್ ಹಾಕಿದೆ, ವಿ ಆರ್ ಗೋಯಿಂಗ್ ಟು ಮಿಸ್ ಯು ಅಂತೇಳಿ. ಇಮಿಡಿಯೇಟ್ಲಿ ಹಿ ರೆಸ್ಪಾಂಡೆಡ್ ವಿತ್ ಹಿಸ್ ಓನ್ ಸ್ಟೈಲ್ ಆಫ್ ಮೆಸೇಜಿಂಗ್. ನಾ ಹೇಳೋಕ್ಕಾಗಲ್ಲ, ಬಟ್ ಹಿ ಸೆಂಟ್ ಲಾಟ್ಸ್ ಆಫ್ ಲವ್ ಟು ಎವ್ರಿ ಒನ್ ಆಫ್ ಯು. ತುಂಬ ಚೆನ್ನಾಗಿ ಆಗಲಿ ಅಂತ ಹೇಳಿದ್ರು. ನನಗೆ ಒಂದು ಖುಷಿ, ಇದು ನಮ್ಮದು ನಮ್ಮ ನಿರ್ಮಾಣ ಸಂಸ್ಥೆಯಿಂದ 4ನೇ ಸಿನಿಮಾ. ಇಷ್ಟು ದೊಡ್ಡ ಪ್ರಮಾಣದೊಳಗೆ ವಿಜೃಂಭಣೆಯಿಂದ ವಿಶೇಷ ದಿನದೊಳಗೆ ಕುಂಬಳಕಾಯಿ ಆಗಿರಲಿಲ್ಲ. ಇವತ್ತು ಕುಂಬಳಕಾಯಿ ಆಗಿದ್ದು ನಮಗೆ ಎಲ್ಲರಿಗೂ ದೊಡ್ಡ ಮುಹೂರ್ತದೊಳಗೆ ಕುಂಬಳಕಾಯಿ ಆಗಿದ್ದು ಸಂತೋಷ ಅದ. ಸಿನಿಮಾದ ಎಲ್ಲ ಕೆಲಸ ಮುಗಿದಿರೋದ್ರಿಂದ ನಮ್ಮ ನಿರ್ಮಾಪಕರು ನನಗೆ ಮುಂದಿನ ಕೆಲಸಗಳನ್ನು ನೀವು ಬೇಗ ಮಾಡಿ ಮುಗಿಸ್ರಿ, ಬೇಗ ನಾವು ಚಿತ್ರರಂಗ ಇದು ಪರದೆ ಮೇಲೆ ಬರೋಣ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಕೆಲಸಗಳು ನಡೀತಾ ಇವೆ. ಒಳ್ಳೆಯ ಒಂದು ಡಿಸ್ಟ್ರಿಬ್ಯೂಷನ್ ಸಂಸ್ಥೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅದ್ರದ್ದು ನಾನು ಇನ್ನೊಂದು 2-3 ದಿವಸದಲ್ಲಿ ನಾನು ಅದನ್ನು ನಿಮಗೆ ತಿಳಿಸ್ತೀನಿ. ದೊಡ್ಡ ಸಿನಿಮಾ, ದೊಡ್ಡ ಸ್ಟಾರ್ ಕಾಸ್ಟ್, ವಿಶೇಷ ಕಥೆ, ಬಹಳ ಮುತುವರ್ಜಿಯಿಂದ, ಬಹಳ ಜವಾಬ್ದಾರಿಯಿಂದ ನಾವು ಈ ಸಿನಿಮಾ ಮಾಡಿದ್ವಿ. ಯಾಕಂದರೆ ಯಾವುದೇ ಥರದ್ದು ಎಲ್ಲೂ ಕುಟುಂಬಕ್ಕೆ, ಕನ್ನಡ ಅಸ್ಮಿತೆಗೆ ಎಲ್ಲೂ ಕೊರತೆ ಆಗದಂಗೆ ನಾವು ಈ ಥರದ ಸಿನಿಮಾ ಮಾಡಿ ನಾವು ತೆರೆಗೆ ತರ್ತಾ ಇದ್ದೀವಿ. ನಮ್ಮದು ಕೆಲವೊಂದು ಪಬ್ಲಿಸಿಟಿದು, ಪ್ರಿಂಟ್ದು ನಾವು ಬಿಸ್ನೆಸ್ಗೆ ಅಂತ ಮಾತಾಡಿದಾಗ ಅದೆಲ್ಲ ಮಾಡಿದಾಗ ಒಂದು ಸಣ್ಣದೊಂದು ವಿಶೇಷ ಹೇಳ್ಬಿಡ್ತೀನಿ. ಮಾಡಿದಾಗ ನನಗೆ ಒಬ್ಬರು ಎಕ್ಸಿಬಿಟ್ರು ಹೇಳಿದ್ರು, ಇದು ಒಳ್ಳೆ ಮಲಯಾಳಂ ಸಿನಿಮಾ ಥರ ಇದೆಯಲ್ಲ ಅಂದರು. ನನಗೆ ಅಂದರೆ ಇಸ್ ಇಟ್ ಅ ಕಾಂಪ್ಲಿಮೆಂಟ್ ಆರ್ ಇಸ್ ಇಟ್ ಸಮಥಿಂಗ್ ಎಲ್ಸ್, ಐ ಡಿಂಟ್ ನೋ. ಬಟ್ ಐ ಸೆಡ್ ನೋ ಇಟ್ ಈಸ್ ಪಕ್ಕಾ ಕನ್ನಡ ಸಿನಿಮಾ ರೀ ಇದು. ನಾವು ಸ್ಟ್ರೇಟು ಕಥೆ ತುಂಬ ಚೆನ್ನಾಗಿ ಕಥೆ. ಈಗೇನಾಗಿದೆ ಅಂದರೆ ಸ್ಟ್ಯಾಂಡರ್ಡ್ ಹ್ಯಾಸ್ ಬಿನ್ ರೇಸ್ಡ್ ಆ್ಯಂಡ್ ದೆನ್ ಗುಡ್ ಸಿನಿಮಾಸ್ ಆರ್ ಕನ್ಸಿಡರ್ಡ್ ಟು ಬಿ ಮಲಯಾಳಂ ಸಿನಿಮಾಸ್. ಸೊ ಐ ಹೋಪ್ ದಿಸ್ ಸಿನಿಮಾ ರೆಫರೆನ್ಸ್ ಆಗಿ ಉಳಿಯುತ್ತೆ. ಗುಡ್ ಸಿನಿಮಾಸ್ ಆರ್ ಕನ್ನಡ ಸಿನಿಮಾಸ್. ನಮ್ಮ ಕನ್ನಡ ಸಿನಿಮಾಗಳು ಉತ್ತಮ, ಅತ್ಯುತ್ತಮ ಸಿನಿಮಾಗಳಂತ ಹೆಸರಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟು ಹೇಳಿ ನಾನು 4 ಮಾರ್ಕ್ ಮುಗಿಸ್ತೀನಿ. ನನಗೆ ಒಂಥರ ಏನದಂದ್ರೆ, ಒಂದು ಕಡೆ ಬಲಗಡೆ ನಿರ್ಮಾಪಕರು, ಎಡಗಡೆ ಕಲಾವಿದರು, ಒಂಥರ ಅನಂತ ಆಗಸದಲ್ಲಿ ಹಾರಾಡುವಂಥ ಒಬ್ಬ ನಿರ್ದೇಶಕ ನಾನು. ಇವೆರಡೂ ರೆಕ್ಕೆ ಇರದಿದ್ದರೆ ನನಗೆ ಇಷ್ಟು ಮೇಲೆ ಹಾರಲಿಕ್ಕೆ ಆಗ್ತಿರಲಿಲ್ಲ. ಇವತ್ತು ನಾನು ಮೇಲೆ ಸ್ವಚ್ಛಂದವಾಗಿ ಹಾರಾಡಿಕೊಂಡು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀನಿ ಅಂದರೆ ಅದಕ್ಕೆ ಈ 2 ರೆಕ್ಕೆಗಳ ಕಾರಣ. ಥ್ಯಾಂಕ್ ಯು ಸೋ ಮಚ್.